ಯೋಜನೆ ಜಾರಿ ಮಾಡಕ್ಕೆ ಅದರಿಂದ ಈಗ ಅದರದ್ದು ಅನವಶ್ಯಕ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದೆಲ್ಲ ನಾನು ತಲೆಗೆ ಹಚ್ಕೊಂಡಿಲ್ಲ. ನನ್ನ ಮುಂದೆ ಇರೋದು 28ಕ್ಕೆ 28 ಗೆಲ್ಲಬೇಕು. ಕಾಂಗ್ರೆಸ್ ಅವರ ದುರಹಂಕಾರ ಇದೆಯಲ್ಲ, ಪಾಪ ದೇವೇಗೌಡರಿಗೆ ನಿನ್ನೆ ಏನು ಹೇಳಿದ್ದಾರಲ್ಲ ಇದೆಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ಕೂಡ ಹೇಳಿದ್ದಾರೆ ಅವ್ರು ಏನೇನು ಮಾಡ್ಕೊಂಡು ಬಂದಿದ್ದಾರೆ ಇದೆಲ್ಲ ನೋಡಿದ್ದೀವಲ್ಲ. JDSನ ಮುಗಿಸ್ಲೇಬೇಕು ಅನ್ನೋದೇ ಅವರ ಅಜೆಂಡಾ ಅಲ್ವೇ ಆ ಇಬ್ಬರು ನಾಯಕರದು. ಈಗಲೂ ಸಹ ಅವ್ರಿವ್ರ ಮನೆ ಬಾಗಿಲನ್ನ ಯಾಕೆ ತಡ್ತಾರೆ? ಪಾಪ ಯಾವುದೋ ಕಾನ್ಸ್ಟಿಟ್ಯೂನ್ಸಿಗೆ ಕೆಲಸಕ್ಕೆ ಹೋದರು ಕೂರಿಸ್ಕೊಂಡು, ನಿಮಗೆ ಕೆಲಸ ಮಾಡಬೇಕು ಅಂದರೆ ಬಂದುಬಿಟ್ಟು JDS ಬಿಟ್ಟು ಕಾಂಗ್ರೆಸ್ಗೆ ಏನು ಬೇಕೋ ಮಾಡಿಕೊಡ್ತೀವಿ, ಪಕ್ಷಕ್ಕೆ ಬರೋದ್ರೆ ಎಷ್ಟು ಕೋಟಿ ಬೇಕು ಹೇಳಿ, ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇದ್ದೀರಲ್ಲ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯವ್ರು ಹೇಳೋರಲ್ಲ ವಿರೋಧ ಪಕ್ಷ ಉಳಿಬೇಕು ಅಂತೇಳಿ. ಮಾಡ್ತಿರೋದೇನು ನೀವು? JDS ಮುಗಿಸ್ಬೇಕು ಅನ್ನೋದೇ ತಾನೆ. ಯಾವ ಪಕ್ಷದಿಂದ ಬೆಳ್ಕೊಂಬಂದ್ರಿ, ಯಾರ ನಾಯಕತ್ವದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಿ, ಅದು ಯಾವುದು ನಿಮಗೆ ಕ್ರಿಯೆ ಇಲ್ಲ.